ನಮಸ್ಕಾರ. ಬೇಸಿಗೆ ಬಂತು ಅಂದ್ರೆ ಸಾಕು, ಕರ್ನಾಟಕದ ರೇಷ್ಮೆ ಬೆಳೆಗಾರರ ಎದ್ದೆಯಲ್ಲಿ ಡವಡವ ಶುರುವಾಗತ್ತೆ. ಯಾಕಂದ್ರೆ ಒಂದೇ ಒಂದು ಋತು ಅವರ ಇಡೀ ವರ್ಷದ ಆದಾಯವನ್ನು ನಿರ್ಧಾರ ಮಾಡಿಬಿಡಬಹುದು. ಹಾಗಾದ್ರೆ ಈ ಬೇಸಿಗೆಯ ಸವಾಲನ್ನು ಎದುರಿಸಿ ಒಳ್ಳೆ ಗುಣಮಟ್ಟದ ರೇಷ್ಮೆ ಬೆಳೆಯೋದು ಹೇಗೆ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ಅದರ ಗುಟ್ಟನ್ನು ತಿಳಿದುಕೊಳ್ಳೋಣ. ಒಮ್ಮೆ ಎರಡು ಚಿತ್ರಗಳನ್ನು ನೋಡಿ. ಇದು ಒಂದೇ ಕೃಷಿಯ ಎರಡು ಬೇರೆ ಬೇರೆ ಮುಖಗಳು. ಒಂದು ಕಡೆ ಹಚ್ಚ ಹಸಿರಿನ ಸಮೃದ್ಧಿ, ಮತ್ತೊಂದು ಕಡೆ ಒಳಗಿ ಹೋದ ಸಂಕಷ್ಟ. ಬೇಸಿಗೆಯನ್ನ ನಾವು ಹೇಗೆ ನಿಭಾಯಿಸ್ತೀವಿ ಅನ್ನೋದರ ಮೇಲೆ ಇವೆರಡರಲ್ಲಿ ಯಾವುದು ನಮ್ಮದಾಗುತ್ತೆ ಅಂತ ನಿರ್ಧಾರ ಆಗುತ್ತೆ. ಸರಿ, ಹಾಗಾದ್ರೆ ಈ ಸಮಸ್ಯೆ ಶುರುವಾಗೋದೇ ಎಲ್ಲಿಂದ? ಬೇಸಿಗೆಯ ಬಿಸಿಲು ಮತ್ತು ನೀರಿನ ಅಭಾವ ಇವೆರಡೂ ಸೇರಿದಾಗ ಏನಾಗುತ್ತೆ ಅಂದ್ರೆ ಅದೊಂದು ಸರಪಳಿ ಕ್ರಿಯೆಯನ್ನೇ ಶುರು ಮಾಡುತ್ತೆ. ಮೊದಲು ಹಿಪ್ಪುನೇರಳೆಗಿದ ಹಾಳಾಗುತ್ತೆ, ಆಮೇಲೆ ಅದನ್ನು ತಿನ್ನೋ ರೇಷ್ಮೆ ಹುಳು. ಹೀಗೆ ಒಂದಕ್ಕೊಂದು ಸಂಬಂಧ ಇರೋದ್ರಿಂದ ಎಲ್ಲೆದರ ಮೇಲೂ ಕೆಟ್ಟ ಪರಿಣಾಮ ಬೀರುತ್ತೆ. ಆ ಸರಪಳಿಯ ಮೊದಲನೇ ಮತ್ತು ಅತಿ ಮುಖ್ಯವಾದ ಕೊಂಡಿ ಯಾವುದು ಗೊತ್ತಾ? ಅದುವೇ ಹಿಪ್ಪುನೇರಳೆ ಎಲೆ. ಇಡೀ ರೇಷ್ಮೆ ಉದ್ಯಮದ ಅಡಿಪಾಯವೇ ಈ ಎಲೆಯ ಗುಣಮಟ್ಟದ ಮೇಲೆ ನಿಂತಿದೆ. ಯಾಕಂದ್ರೆ ರೇಷ್ಮೆ ಹುಳುಗಳಿಗೆ ಇದು ಒಂದೇ ಆಹಾರ, ಬೇರೆ ಏನನ್ನೂ ಅವು ತಿನ್ನಲ್ಲ. ಹಾಗಾದ್ರೆ ಆ ಅಡಿಪಾಯವನ್ನೇ ಗಟ್ಟಿ ಮಾಡೋದು ಹೇಗೆ? ಬನ್ನಿ, ಪರಿಹಾರದ ಮೊದಲ ಹೆಜ್ಜೆಯಾಗಿ ರೇಷ್ಮೆ ಹುಳುಗಳ ಈ ಅಚ್ಚಗಚ್ಚ ಆಹಾರದ ಮೂಲವನ್ನು ಹೇಗೆ ರಕ್ಷಿಸಬೇಕು ಅಂತ ನೋಡೋಣ. ಆ ಆಹಾರದ ಮೂಲವನ್ನ ರಕ್ಷಿಸೋದು ಹೇಗೆ? ಉತ್ತರ ತುಂಬಾನೇ ಸರಳ. ಒಂದೇ ಪದದಲ್ಲಿ ಹೇಳೋದಾದ್ರೆ ನೀರು. ಹೌದು, ಹಿಪ್ಪುನೇರಳೆ ತೋಟದಲ್ಲಿ ಯಶಸ್ಸು ಮತ್ತು ಸೋಲಿನ ನಡುವಿನ ಗೆರೆಯನ್ನು ನಿರ್ಧರಿಸುವುದೇ ಈ ನೀರಿನ ಸರಿಯಾದ ನಿರ್ವಹಣೆ. ಈ ಸಂಖ್ಯೆಗಳನ್ನ ಒಮ್ಮೆ ನೋಡಿ. ಇದು ಸುಮ್ಮನೆ ಲೆಕ್ಕಾಚಾರ ಅಲ್ಲ, ಇದು ನೀರಿನ ತಾಕತ್ತು. ಸರಿಯಾಗಿ ನೀರು ಹಾಯಿಸಿದ್ರೆ 1 ಹೆಕ್ಟೇರ್ಗೆ 30,000 ಕೆಜಿ ಎಲೆ ಸಿಗುತ್ತೆ. ಅದೇ ಮಳೆಯನ್ನೇ ನಂಬ್ಕೊಂಡ್ರೆ ಸಿಗೋದು ಬರೀ 3,000 ಕೆಜಿ. ಅಂದ್ರೆ ನೇರವಾಗಿ 10 ಪಟ್ಟು ಕಡಿಮೆ. ಊಹಿಸೋಕಾಗುತ್ತಾ? ಹಾಗಂತ ನೀರಿದೆ ಅಂತ ಮನಸೋ ಇಚ್ಛೆ ಹಾಯಿಸೋಕೂ ಆಗಲ್ಲ. ಅದಕ್ಕೂ ಒಂದು ಲೆಕ್ಕಾಚಾರ ಇದೆ. ಮರಳು ಮಣ್ಣಾದ್ರೆ ಬೇಗ ನೀರ್ಬೇಕು, ಯಾಕಂದ್ರೆ ಅದು ನೀರನ್ನ ಹಿಡಿದಿಟ್ಕೊಳ್ಳಲ್ಲ. ಅದೇ ಕಪ್ಪು ಮಣ್ಣು ತೇವಾಂಶವನ್ನ ಹೆಚ್ಚು ಹೊತ್ತು ಹಿಡಿದಿಟ್ಕೊಳ್ಳುತ್ತೆ. ಹಾಗೇನೆ ಬೆಳಗ್ಗೆ ಅಥವಾ ಸಂಜೆ ಅಂದ್ರೆ ಬಿಸಿಲಿಲ್ಲದ ಹೊತ್ತಲ್ಲೇ ನೀರು ಹಾಯಿಸ್ಬೇಕು. ಆಗ ನೀರು ಆವಿಯಾಗದೆ ಪ್ರತಿ ಹನಿಯೂ ನೇರವಾಗಿ ಗಿಡದ ಬೇರಿಗೆ ತಲುಪುತ್ತೆ. ನೀರು ಕೊಡೋದು ಒಂದು ಕೆಲಸ ಆದ್ರೆ ಕೊಟ್ಟ ನೀರನ್ನ ಮಣ್ಣಲ್ಲೇ ಉಳಿಸ್ಕೊಳ್ಳೋದು ಇನ್ನೊಂದು ದೊಡ್ಡ ಚಾಲೆಂಜ್. ಅದಕ್ಕೆ ಈ ವಿಧಾನಗಳು ಸಹಾಯ ಮಾಡ್ತವೆ. ಗಿಡದ ಸುತ್ತ ಒಣ ಎಲೆಗಳನ್ನು ಹರಡಿದ್ರೆ ಅದು ಮಣ್ಣಿಗೆ ಒಂದು ಛತ್ರಿಯ ಹಾಗೆ ಕೆಲಸ ಮಾಡುತ್ತೆ. ಬಿಸಿಲು ನೇರವಾಗಿ ಮಣ್ಣಿಗೆ ತಾಗೋದನ್ನು ತಡೆಯುತ್ತೆ. ಇದರಿಂದ ಮಣ್ಣು ತಂಪಾಗಿರುತ್ತೆ ಮತ್ತು ನೀರು ಬೇಡ ಆವಿಯಾಗಲ್ಲ. ಇಷ್ಟೆಲ್ಲ ಕಷ್ಟಪಟ್ಟು ಎಲೆಗಳನ್ನ ಯಾಕೆ ಕಾಪಾಡಬೇಕು ಅಂತ ಅನ್ಸ್ಬೋದು ಅಲ್ವಾ? ಇಲ್ಲಿದೆ ನೋಡಿ ಅಸಲು ವಿಷಯ. ರೇಷ್ಮೆ ಅಂದ್ರೆ ಮೂಲತಃ ಅದೊಂದು ಪ್ರೋಟೀನ್. ಅದರ 70% ಭಾಗ ನೇರವಾಗಿ ಹಿಪ್ಪುನೇರಳೆ ಎಲೆಯಿಂದಾನೇ ಬರೋದು. ಸಿಂಪಲ್ ಆಗಿ ಹೇಳೋದಾದ್ರೆ, ಎಲೆ ಸರಿಯಿಲ್ಲ ಅಂದ್ರೆ ರೇಷ್ಮೆನೂ ಸರಿಯಿರಲ್ಲ ಅಷ್ಟೇ. ಸರಿ, ತೋಟದ ಕಥೆ ಆಯ್ತು. ಈಗ ನೇರವಾಗಿ ಪರಿಹಾರದ ಎರಡನೇ ಭಾಗಕ್ಕೆ ಹೋಗೋಣ. ತುಂಬಾ ಸೂಕ್ಷ್ಮವಾಗಿರೋ ರೇಷ್ಮೆ ಹುಳುಗಳನ್ನ ಅವುಗಳ ಸಾಕಾಣಿಕೆ ಮನೆಯಲ್ಲಿ ಹೇಗೆ ಕಾಪಾಡೋದು ಅಂತ ನೋಡೋಣ. ತೋಟವನ್ನ ಕಾಪಾಡಿದ್ದಾಯ್ತು. ಈಗ ಸಾಕಾಣಿಕೆ ಮನೆಯನ್ನ ರೇಷ್ಮೆ ಹುಳುಗಳಿಗೆ ಒಂದು ತಂಪಾದ ಸ್ವರ್ಗದ ಹಾಗೆ ಮಾಡಬೇಕು. ಚೆನ್ನಾಗಿ ಗಾಳಿಯಾಡೋ ಹಾಗೆ ನೋಡ್ಕೊಳ್ಳೋದು, ಕಿಟಕಿಗಳಿಗೆ ಒದ್ದೆ ಬಟ್ಟೆ ಕಟ್ಟೋದು, ನೆಲಕ್ಕೆ ನೀರು ಚಿಮ್ಕಿಸೋದು. ಈ ಸಣ್ಣ ಸಣ್ಣ ಟೆಕ್ನಿಕ್ಗಳೇ ಒಳಗಿನ ವಾತಾವರಣವನ್ನು ತಂಪಾಗಿಟ್ಟು ಹುಳುಗಳನ್ನ ಬಿಸಿಲಿನ ಒತ್ತಡದಿಂದ ಪಾರು ಮಾಡ್ತವೆ. ಬೇಸಿಗೆಯಲ್ಲಿ ನಮ್ಗೆ ಹೇಗೆ ಜಾಸ್ತಿ ಊಟ ಸೇರಲ್ವೋ, ಹಂಗೆ ಹುಳುಗಳಿಗೂ ಅಷ್ಟೇ. ಅವುಗಳಿಗೂ ಹಸಿವಾಗೋದು ಕಡಿಮೆ. ಹಾಗಾಗಿ ನಾವು ಕೊಡುವ ಆಹಾರದ ಗುಣಮಟ್ಟ ರೊಂಬ ಮುಖ್ಯ. ಬೆಳಗ್ಗೆ ಕೊಯ್ದ ತಾಜಾ ರಸಭರಿತ ಎಲೆಗಳೇ ಬೇಕು. ಬಾಡಿ ಹೋದ ಬಿಸಿಲಿಗೆ ಒಣಗಿದ ಎಲೆಗಳಲ್ಲಿ ಪೋಷಕಾಂಶಗಳು ಇರಲ್ಲ. ಅಷ್ಟೇ ಅಲ್ಲ, ಅವು ಹುಳುಗಳನ್ನ ಇನ್ನೂ ದುರ್ಬಲ ಮಾಡ್ತವೆ. ಬಿಸಿಲಿಂದ ಹುಳುಗಳು ವೀಕ್ ಆಗಿರ್ತವೆ. ಈ ಟೈಮ್ನಲ್ಲೇ ರೋಗಗಳು ಅಟ್ಯಾಕ್ ಮಾಡೋದು. ಅದಕ್ಕೋಸ್ಕರ ಸಾಕಾಣಿಕೆ ಮನೆಯನ್ನ ಒಂದು ಆಸ್ಪತ್ರೆಯಷ್ಟೇ ಶುಚಿಯಾಗಿ ಇಟ್ಕೊಳ್ಬೇಕು. ಸ್ವಚ್ಛತೆ ಅನ್ನೋದು ಇಲ್ಲಿ ಕೇವಲ ಒಂದು ನಿಯಮ ಅಲ್ಲ, ಅದೊಂದು ಪ್ರಾಣರಕ್ಷಕ ಕವಚ. ಇಷ್ಟೆಲ್ಲ ಯಾಕೆ ಮಾಡಬೇಕು? ಯಾಕಂದ್ರೆ ಇದ್ರ ಹಿಂದೆ ಇಡೀ ವರ್ಷದ ಆದಾಯ, ಒಂದು ಕುಟುಂಬದ ಬದುಕು ಅಡಗಿದೆ. ಈ ನಿರ್ವಹಣೆ ಆರ್ಥಿಕವಾಗಿ ಯಾಕೆ ಇಷ್ಟು ಮುಖ್ಯ ಅನ್ನೋದನ್ನ ಈಗ ನೋಡೋಣ. ಇಷ್ಟೆಲ್ಲ ಶ್ರಮಕ್ಕೆ ಪ್ರತಿಫಲ ಏನು? ಬನ್ನಿ ಈಗ ಲೆಕ್ಕ ನೋಡೋಣ. ಮೊದಲನೇದಾಗಿ, ಸರಿಯಾದ ನಿರ್ವಹಣೆ ಮಾಡಿದ್ರೆ ವರ್ಷಕ್ಕೆ 5 ಬಾರಿ ಬೆಳೆ ತೆಗಿಬಹುದು. ಅಂದ್ರೆ 5 ಸಲ ಆದಾಯ. ಇದು ಕೇವಲ ಒಬ್ಬ ರೈತನಿಗೆ ಮಾತ್ರ ಲಾಭ ಅಲ್ಲ. 1 ಹೆಕ್ಟೇರ್ ಹಿಪ್ಪುನೇರಳೆ ತೋಟ ಸುಮಾರು 13 ಜನಕ್ಕೆ ವರ್ಷಪೂರ್ತಿ ಕೆಲಸ ಕೊಡುತ್ತೆ. ಅಂದ್ರೆ ಇದು ಇಡೀ ಸಮುದಾಯಕ್ಕೆ ಆಧಾರ. ಮತ್ತು ಕೊನೆಗೆ ರೈತನ ಕೈಗೆ ಸಿಗುವುದೇನು? ಇಷ್ಟೆಲ್ಲ ಕಷ್ಟಪಟ್ರೆ ಪ್ರತಿ ಎಕರೆಗೆ ವಾರ್ಷಿಕ 30,000 ರೂಪಾಯಿಗಿಂತ ಹೆಚ್ಚು ನಿವ್ವಳ ಆದಾಯ ಗಳಿಸುವ ಅವಕಾಶವಿದೆ.
ಇದರರ್ಥ ಏನು? ಆ 5 ಬೆಳೆಗಳಲ್ಲಿ ಈ ಬೇಸಿಗೆಯ ಒಂದೇ ಒಂದು ಬೆಳೆ ಫೇಲ್ ಆದ್ರೂ ಅದು ಕೇವಲ ಆ ಋತುವಿನ ನಷ್ಟ ಆಗಲ್ಲ. ಇಡೀ ವರ್ಷದ ಆದಾಯದ 20% ಭಾಗ ಅಲ್ಲಿಗೆ ಹೋಯ್ತು ಅಂತನೇ ಲೆಕ್ಕ. ಆರ್ಥಿಕ ಸ್ಥಿರತೆಯ ಸರಪಳಿ ಅಲ್ಲಿಗೆ ತುಂಡಾದಂತೆ. ಕೊನೆಗೆ ಎಲ್ಲವನ್ನೂ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಅದು ಹೀಗಿದೆ: ಬೇಸಿಗೆಯ ನಿರ್ವಹಣೆಯೇ ಗೂಡಿನ ಗುಣಮಟ್ಟ ಮತ್ತು ವಾರ್ಷಿಕ ಲಾಭವನ್ನ ನಿರ್ಧರಿಸುತ್ತೆ. ಹಾಗಾದ್ರೆ ಕೊನೆಯಲಾಗಿ ಒಂದು ಪ್ರಶ್ನೆ. ನಾವೀಗ ನೋಡಿದ್ದು ಕೇವಲ ರೇಷ್ಮೆ ಕೃಷಿ ಬಗ್ಗೆ ಅಲ್ಲ. ಇದು ಒಂದು ರೀತಿಯಲ್ಲಿ ಬದಲಾಗ್ತಿರೋ ಈ ಜಗತ್ತಿನಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಒಂದು ಪಾಠ. ಮಣ್ಣಿನ ತೇವಾಂಶ ಕಾಪಾಡೋದು, ಸೂಕ್ಷ್ಮ ಪರಿಸರವನ್ನ ಸೃಷ್ಟಿಸೋದು, ಈ ಜ್ಞಾನವನ್ನ ನಾವು ಬೇರೆ ಬೆಳೆಗಳನ್ನ ಉಳಿಸೋಕೆ ಬೇರೆ ಕಡೆ ಹೇಗೆಲ್ಲ ಬಳಸ್ಬೋದು? ಇದೊಂದು ದೊಡ್ಡ ಪ್ರಶ್ನೆ ಅಲ್ವಾ? ಯೋಚಿಸಿ.